ನಮಸ್ಕಾರ. ಹೇಳ್ತಾರಲ್ವಾ, ನಮ್ಮ ದಿನ ಹೇಗೆ ಶುರುವಾಗುತ್ತೋ ಇಡೀ ದಿನನೂ ಹಾಗೇನೇ ಇರುತ್ತೆ ಅಂತ. ಹಾಗಾದ್ರೆ ನಮ್ಮ ಬೆಳಗಿನ ಸಣ್ಣ ಪುಟ್ಟ ಅಭ್ಯಾಸಗಳು ನಮ್ಮ ಇಡೀ ದಿನದ ಎನರ್ಜಿ ಮತ್ತೆ ಮೂಡ್ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ಬೋದು ಅಂತ ಇವತ್ತು ನೋಡೋಣ ಬನ್ನಿ. ಹೌದು, ಇದು 100ಕ್ಕೆ 100 ಸತ್ಯವಾದ ಮಾತು. ನಾವು ಬೆಳಿಗ್ಗೆ ಎದ್ದು ತಗೊಳ್ಳೋ ಸಣ್ಣ ಸಣ್ಣ ಡಿಸಿಷನ್ಸ್ ನಮ್ಮ ಹೊಟ್ಟೆ ಆರೋಗ್ಯ ಅಷ್ಟೇ ಅಲ್ಲ, ನಮ್ಮ ಇಡೀ ದಿನದ ಮೂಡ್ ಹೇಗಿರುತ್ತೆ, ನಮ್ಮ ಕೆಲಸ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಫೌಂಡೇಶನ್ ಹಾಕಿಕೊಡುತ್ತೆ. ಸರಿ, ಮುಂದುವರಿಯೋಕ್ಕೆ ಮುಂಚೆ ಒಂದು ಚಿಕ್ಕ ಸೂಚನೆ. ಈ ವಿಡಿಯೋದಲ್ಲಿ ನಾವು ಹಂಚ್ಕೊಳ್ತಿರೋ ಮಾಹಿತಿ ಎಕ್ಸ್ಪರ್ಟ್ಸ್ ಅಥವಾ ಡಾಕ್ಟರ್ಸ್ ಕೊಟ್ಟಿರೋ ಸಲಹೆಗಳ ಮೇಲೆ ಆಧಾರಿತವಾಗಿದೆ. ಆದರೆ ಇದು ಕೇವಲ ಸಾಮಾನ್ಯ ಮಾಹಿತಿಗಾಗಿ ಮಾತ್ರ. ನಿಮ್ಗೆ ಯಾವುದೇ ನಿರ್ದಿಷ್ಟ ಆರೋಗ್ಯ ಸಮಸ್ಯೆ ಇದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರನೇ ಸಲಹೆ ತಗೊಳ್ಳಿ. ಹಾಗಾದ್ರೆ ಬನ್ನಿ, ನಾವೇ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಮಗೆ ಗೊತ್ತಿಲ್ಲದೆ ನಾವು ಪ್ರತಿದಿನ ಬೆಳಗ್ಗೆ ಮಾಡೋ ಅಭ್ಯಾಸಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಅಂದ್ರೆ ನಮ್ಮ ಗಟ್ ಹೆಲ್ತ್ಗೆ ಡ್ಯಾಮೇಜ್ ಮಾಡ್ತಿರಬಹುದಾ? ಏನಂತೀರಾ? ಬನ್ನಿ, ಇದರ ಬಗ್ಗೆನೇ ಇವತ್ತು ಆಳವಾಗಿ ಮಾತಾಡೋಣ. ಓಕೆ, ಹಾಗಾದ್ರೆ ನಮ್ಮ ಇಡೀ ಸಿಸ್ಟಮನ್ನೇ ಅಸಮತೋಲನ ಮಾಡಬಹುದಾದ 3 ಸರಳ ಆದರೆ ತುಂಬಾನೇ ಮುಖ್ಯವಾದ ತಪ್ಪುಗಳು ಯಾವುವು ಅಂತ ನೋಡೋಣ. ಸರಿ, ನಮಗೆ ಅರಿವೇ ಇಲ್ಲದಂತೆ ನಾವು ಮಾಡುವ ಆ ಮೊದಲನೇ ಮತ್ತೆ ತುಂಬಾನೇ ಕಾಮನ್ ಆಗಿರೋ ತಪ್ಪು ಯಾವುದು? ಬನ್ನಿ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಒಂದು ಸ್ಟ್ರಾಂಗ್ ಟೀ ಅಥವಾ ಬಿಸಿ ಬಿಸಿ ಕಾಫಿ ಕುಡಿಯೋದು. ಅಬ್ಬಾ, ನಮ್ಮಲ್ಲಿ ಎಷ್ಟೊಂದು ಜನರಿಗಿದು ದಿನದ ಆರಂಭಕ್ಕೆ ಬೇಕೇ ಬೇಕು ಅಲ್ವಾ? ಆದರೆ ಇದು ಯಾಕೆ ತಪ್ಪು ಅಂತ ಗೊತ್ತಾ? ಇದರಿಂದ ಹೊಟ್ಟೆಯಲ್ಲಿ ಆಸಿಡ್ ಲೆವೆಲ್ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗತ್ತೆ. ಆಮೇಲೆ ಶುರುವಾಗತ್ತೆ ನೋಡಿ ಅಸಿಡಿಟಿ, ಹೊಟ್ಟೆ ಉರಿ, ಕೆಲವೊಮ್ಮೆ ವಾಂತಿನೂ ಬಂದ್ಬಿಡ್ಬೋದು. ದಿನದ ಆರಂಭನೇ ಹೀಗಾದ್ರೆ ಹೇಗೆ ಅಲ್ವಾ? ಸರಿ, ಮೊದಲನೇ ತಪ್ಪು ಕಾಫಿ ಟೀ ಬಗ್ಗೆ ಆಯಿತು. ಈಗ ಎರಡನೇ ತಪ್ಪು. ಇದು ಕೇಳಿದ್ರೆ ನಿಮಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಯಾಕಂದ್ರೆ ಇದನ್ನ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಅನ್ಕೋತೀವಿ. ಅದೇನಂದ್ರೆ ನಿಂಬೆ ನೀರು. ಶಾಕ್ ಆಯ್ತಾ? ಹೌದು, ಆರೋಗ್ಯಕ್ಕೆ ಒಳ್ಳೇದು ಅಂತ ನಾವು ಅನ್ಕೊಂಡಿರೋ ಈ ಡ್ರಿಂಕ್ ಕೂಡ ಕೆಲವರಿಗೆ ಖಾಲಿ ಹೊಟ್ಟೆಯಲ್ಲಿ ತೊಂದರೆ ಕೊಡ್ಬೋದು. ಹಾಗಾದ್ರೆ ಇದು ಯಾವಾಗ ತಪ್ಪು? ನಿಮಗೆ ಆಲ್ರೆಡಿ ಅಸಿಡಿಟಿ, ಗ್ಯಾಸ್ ಅಥವಾ ಎದೆ ಉರಿ ಸಮಸ್ಯೆ ಇದ್ರೆ ನಿಂಬೆ ನೀರು ಹೊಟ್ಟೆಯ ಒಳಪದರವನ್ನ ಅಂದ್ರೆ ಗಟ್ ಲೈನಿಂಗನ್ನ ಇನ್ನಷ್ಟು ಕೆರಳಿಸ್ಬೋದು. ಬೆಳಗ್ಗೆ ಎದ್ದಾಗ ವಾಕರಕ್ಕೆ ಬರೋ ಹಾಗಿದ್ರೆ ಇದನ್ನ ಖಂಡಿತ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಓಕೆ, ಮೊದಲ 2 ತಪ್ಪುಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮ್ಮ ಲಿಸ್ಟ್ನಲ್ಲಿರೋ 3ನೇ ಮತ್ತು ಕೊನೆಯ ಆದರೆ ಅಷ್ಟೇ ಇಂಪಾರ್ಟೆಂಟ್ ಆಗಿರೋ ತಪ್ಪಿನ ಬಗ್ಗೆ ಮಾತಾಡೋಣ. ಬೆಳಗ್ಗಿನ ತಿಂಡಿಗೆ ಮಸಾಲೆ ಜಾಸ್ತಿ ಇರೋ ಅಥವಾ ಎಣ್ಣೆಲಿ ಕರೆದಿರೋ ಪದಾರ್ಥಗಳನ್ನ ತಿನ್ನೋದು. ಇದು ನಮ್ಮ ಜೀರ್ಣಾಂಗದ ಆರೋಗ್ಯಕ್ಕೆ ನಾವು ಮಾಡೋ ದೊಡ್ಡ ತಪ್ಪುಗಳಲ್ಲಿ ಒಂದು ಅಂದ್ರೆ ತಪ್ಪಾಗಲ್ಲ. ಉದಾಹರಣೆಗೆ ಸಮೋಸ, ಪಕೋಡ, ಪೂರಿ ಅಥವಾ ಚೋಲೆ ಭಟೂರೆ ಈ ಥರದ ಫುಡ್ಗಳನ್ನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದ್ರೆ ನಮ್ಮ ಜೀರ್ಣಕ್ರಿಯೆಗೆ ತುಂಬಾನೇ ಭಾರ ಆಗುತ್ತೆ. ಸರಿ, ತಪ್ಪುಗಳ ಬಗ್ಗೆ ಮಾತಾಡಿದ್ದು ಸಾಕು. ಈಗ ಈ ಹಾನಿಕಾರಕ ಅಭ್ಯಾಸಗಳನ್ನ ಬಿಟ್ಟು ಆರೋಗ್ಯಕರ ಆಯ್ಕೆಗಳ ಕಡೆಗೆ ಹೇಗೆ ಹೋಗೋದು ಅಂದ್ರೆ ದಿನವನ್ನ ಶುರು ಮಾಡೋಕ್ಕೆ ಸರಿಯಾದ ದಾರಿ ಯಾವುದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಸಿಂಪಲ್ ಆದ ಸ್ಟೆಪ್ ಬೈ ಸ್ಟೆಪ್ ರೂಟೀನ್ ಇದೆ. ಮೊದಲನೇ ಸ್ಟೆಪ್, ದಿನವನ್ನ ಸಾಮಾನ್ಯ ಅಥವಾ ಉಗುರು ಬೆಚ್ಚಗಿನ ನೀರಿಂದ ಶುರು ಮಾಡಿ. ಎರಡನೇದು, ಆಮೇಲೆ ನೆನೆಸಿಟ್ಟ 4-5 ಬಾದಾಮಿ ಮತ್ತು 2 ವಾಲ್ನಟ್ ತಿನ್ನಿ. ಒಂದು ವೇಳೆ ಅಸಿಡಿಟಿ ಸಮಸ್ಯೆ ಇದ್ರೆ ಒಂದು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಅಥವಾ ಸೇಬು ತಗೊಳ್ಳಿ. ಕೊನೆಯದಾಗಿ ಪ್ರೋಟೀನ್ಗೋಸ್ಕರ 2-3 ಬೇಯಿಸಿದ ಮೊಟ್ಟೆಗಳನ್ನು ಸೇರಿಸ್ಕೋಬೋದು. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಇದೆ, ಆದರೆ ಇದು ತುಂಬಾನೇ ಎಫೆಕ್ಟಿವ್ ಆಗಿರೋ ರೂಟೀನ್. ಸರಿ, ನಾವು ಈಗ ಮಾತಾಡಿದ ಪ್ರತಿಯೊಂದು ಹೆಲ್ದಿ ಫುಡ್ ಐಟಮ್ನ ಪ್ರಯೋಜನಗಳೇನು ಅಂತ ಚಿಕ್ಕದಾಗಿ ಚೊಕ್ಕವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಟೇಬಲ್ ನೋಡಿ, ಸಾಮಾನ್ಯ ನೀರು ನಮ್ಮ ಜೀರ್ಣಕ್ರಿಯೆಗೆ ಒಂದು ಸಾಫ್ಟ್ ಸ್ಟಾರ್ಟ್ ಕೊಡತ್ತೆ. ನೆನೆಸಿದ ಬಾದಾಮಿ ಮತ್ತೆ ವಾಲ್ನಟ್ ಇದೆಯಲ್ಲ, ಅದು ದಿನಪೂರ್ತಿ ಎನರ್ಜಿ ಕೊಡೋಕ್ಕೆ ಬೇಕಾದ ಹೆಲ್ದಿ ಫ್ಯಾಟ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ನ ಒದಗಿಸುತ್ತೆ. ಹಣ್ಣಾಗಿರೋ ಬಾಳೆಹಣ್ಣು ಅಸಿಡಿಟಿನೋ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಬೇಯಿಸಿದ ಮೊಟ್ಟೆ, ಇದು ದಿನದ ಆರಂಭಕ್ಕೆ ಬೇಕಾದ ಪ್ರೋಟೀನ್ನ ಒಂದು ಅದ್ಭುತವಾದ ಸೋರ್ಸ್. ನೋಡಿ, ಪ್ರತಿಯೊಂದು ಆಯ್ಕೆಯ ಹಿಂದೇನೂ ಒಂದು ಸೈನ್ಸ್ ಇದೆ. ಈಗ ನಾವು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಮತ್ತೆ ಪವರ್ಫುಲ್ ಆದ ಸಂದೇಶದ ಕಡೆಗೆ ಬರ್ತಾ ಇದ್ದೀವಿ. ಏನದು ಅಂದ್ರೆ ನಮ್ಮ ಒಂದೇ ಒಂದು ಬೆಳಗಿನ ಆಯ್ಕೆಯ ಶಕ್ತಿ. ಈ ಮಾತನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಬೆಳಗ್ಗೆ ನಾವು ತಗೊಳ್ಳೋ ಒಂದೇ ಒಂದು ತಪ್ಪು ನಿರ್ಧಾರ ಇಡೀ ದಿನದ ಬ್ಯಾಲೆನ್ಸನ್ನ ಹಾಳು ಮಾಡ್ಬಿಡುತ್ತೆ. ಅದೇ ನಾವು ತಗೊಳ್ಳೋ ಒಂದು ಸರಿ ನಿರ್ಧಾರ ಇಡೀ ದಿನವನ್ನೇ ಬ್ಯಾಲೆನ್ಸ್ನಲ್ಲಿ ಇಡುತ್ತೆ. ನೋಡಿ, ಇದೇ ಈ ಇಡೀ ವಿಶ್ಲೇಷಣೆಯ ಸಾರಾಂಶ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಕೇಳಿದ್ಮೇಲೆ ನೀವೇ ಒಂದು ಕ್ಷಣ ಯೋಚನೆ ಮಾಡಿ, ನಾಳೆ ನಿಮ್ಮ ದಿನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಲ್ಲ ಆ ಒಂದು ಸಣ್ಣ ಚೇಂಜ್ ಯಾವುದು? ನೆನ್ಪಿಡಿ,
ಒಂದು ಸಣ್ಣ ಹೆಜ್ಜೆ ಕೂಡ ಒಂದು ದೊಡ್ಡ ಪರಿಣಾಮ ಬೀರಬಲ್ಲದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆ ಖಂಡಿತ ಶೇರ್ ಮಾಡಿ.